ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ರಾವಣನಿಗೆ ತಿಳಿಯದೆ ನಡೆಯುತ್ತಿದ್ದ ಎಲ್ಲವನ್ನು ಅವನಿಗೆ ವಿವರವಾಗಿ ವಿವರಿಸುತ್ತಿದ್ದಳು ವೃಷಿಕ. ಇಲ್ಲಿ ಎಲ್ಲರೂ ಊಟ ಮಾಡುವ ಸಮಯ ಏನೆಂದು ನಿನಗೆ ಗೊತ್ತಾ? ನೀನು ಆಫೀಸ್ಗೆ ಹೊರಟು ಹೋದ ನಂತರ ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಮುಗಿಸಿ ಅವರು ಬೆಳಗಿನ ತಿಂಡಿ ತಿನ್ನಬೇಕು. ಅಷ್ಟು ಹೊತ್ತಿಗೆ ಅವರು ತಿನ್ನುವ ಸಮಯ 11 ಗಂಟೆಯಾಗಿರುತ್ತದೆ. ಅದು ಮಾತ್ರವೇ ಅಲ್ಲದೆ ಮಧ್ಯಾಹ್ನ ಅವರಿಗಿರುವ ಲಂಚ್ ಟೈಮ್ ಕೇವಲ ಹಾಫ್ ಅನ್ ಅವರ್, ಅರ್ಧ ಗಂಟೆ ಅಷ್ಟೇ. ಅದು ಮಿಸ್ಟರ್ ರುದ್ರೇಶ್ ಅಂದರೆ ನಿನ್ನ PA ಆಫೀಸ್ನಿಂದ ಕಾಲ್ ಮಾಡಿ ಇಲ್ಲಿ ಇವರಿಗೆ ಪರ್ಮಿಷನ್ ಕೊಟ್ಟ ನಂತರವೇ ಇವರೆಲ್ಲರೂ ಮಧ್ಯಾಹ್ನದ ಊಟಕ್ಕೆ ಹೋಗಲು ಸಾಧ್ಯ. ಅದು ಎಷ್ಟೇ ಗಂಟೆಯಾಗಿದ್ದರೂ ಸರಿ, ಇವರು ಕಾಯಲೇಬೇಕು. ಅವನು ಅಲ್ಲಿ ಆಫೀಸ್ನಲ್ಲಿ ಕುಳಿತುಕೊಂಡು ಇವರಿಗೆ ಪರ್ಮಿಷನ್ ಕೊಟ್ಟ ನಂತರವೇ ಇವರು ತಿನ್ನಬೇಕು ಎಂದು ಅವಳು ಹೇಳಿದಾಗ ರಾವಣನು ಇದು ಯಾವುದನ್ನ ಮುಖದಲ್ಲಿ ಭಾವನೆಗಳನ್ನು ತೋರಿಸದೆ ಕೇಳಿಸಿಕೊಳ್ಳುತ್ತಿದ್ದನು. ಅವನ ಈ ನಡವಳಿಕೆಯನ್ನ ಕಂಡ ವೃಷಿಕಾಗೆ ಸ್ವಲ್ಪ ಕೋಪ ತಲೆದೂರಿತು. ನಾನು ಎಷ್ಟು ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡ್ತಿದ್ದೇನೆ. ನೀನು ಹೀಗೆ ಸುಮ್ಮನಿದ್ದರೆ ಏನರ್ಥ ರಾವಣ? ಹಾಗಾದರೆ ನಿನಗೆ ಇಲ್ಲಿ ನಡೆಯುವುದೆಲ್ಲವೂ ಗೊತ್ತು ತಾನೆ ಎಂದು ಅವಳು ಕೇಳಿದಳು. ರಾವಣನು ವೃಷಿಕಳ ಕೋಪವನ್ನ ಕಂಡು ಅವಳನ್ನ ಆಳವಾದ ಒಂದು ದೃಷ್ಟಿಯಿಂದ ನೋಡಿದನು. ಅವನ ಆ ನೋಟಕ್ಕೆ ಕಟ್ಟು ಬಿದ್ದವಳು ಮೈಮರೆತು ಅವನನ್ನೇ ನೋಡುತ್ತಿರಲು ಅವನು ಅವಳನ್ನ ಚಿಟಿಕೆ ಹೊಡೆದು ಕರೆದನು. ಅದರಿಂದ ನೆನಪಿಗೆ ಬಂದಳು. ಅವನನ್ನ ಮುಖ ಸಿಂಡರಿಸಿ ನೋಡಲು, ಇಲ್ನೋಡು, ನನಗೆ ಇಲ್ಲಿ ನಡೆಯುವ ಕೆಲವು ವಿಷಯಗಳು ತಿಳಿಯದು. ಆದರೆ ಕಾರಣ ನಾನು ಈ ರೀತಿಯ ವಿಷಯಗಳಲ್ಲಿ ಅಷ್ಟಾಗಿ ತಲೆ ಹಾಕುವುದಿಲ್ಲ. ಅದರಲ್ಲಿ ಈ ವರ್ಕರ್ಸ್ ವಿಷಯವೂ ಒಂದು. ನಾನು ಮನೆಯ ಅರ್ಧದಷ್ಟು ದಿನ ಬರುವುದೇ ಇಲ್ಲ. ಅದಕ್ಕೆ ಇಲ್ಲಿನ ಕೆಲಸಗಳನ್ನು ನಾನು ರುದ್ರೇಶ್ ಹತ್ತಿರ ಒಪ್ಪಿಸಿದೆ. ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂಬ ನಂಬಿಕೆಯಿಂದಲೇ ನಾನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟಿದ್ದೇನೆ. ಅವನು ಖಂಡಿತವಾಗಿಯೂ ಇದೆಲ್ಲವನ್ನ ಬೇಕು ಅಂತ ಮಾಡಿರಲ್ಲ. ಏನೇ ಇದ್ರೂ ಅವನ ಹತ್ರ ಮಾತನಾಡಿ ನಾವು ತೀರ್ಮಾನ ತೆಗೆದುಕೊಳ್ಳೋಣ ಎಂದು ಅವನು ಹೇಳಿದನು. ಅದನ್ನು ಕೇಳಿ ಕೋಪದಿಂದ ಎದ್ದಳು. ಹಾಗಾದ್ರೆ ನಾನು ಹೇಳುವುದಕ್ಕೆ ಏನು ಮರ್ಯಾದೆ ಇದೆ ರಾವಣ? ಅವನು ಇಷ್ಟು ದೊಡ್ಡ ವಿಷಯವನ್ನ ಮಾಡಿದ್ದಾನೆ, ಆದರೆ ನೀನು ಅದ್ರ ಬಗ್ಗೆ ಸ್ವಲ್ಪವೂ ಕೇರ್ ಮಾಡದ ಹಾಗೆ ಮಾತನಾಡ್ತಿದ್ದೀಯಲ್ಲ. ನಿನ್ನ ಮನೆಯಲ್ಲಿ ಕೆಲಸ ಮಾಡುವವರು ಯಾರು ನಿನ್ನ ಗುಲಾಮರಲ್ಲ. ನೀನೇ ಅವರ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕು. ಆದರೆ ನೀನು ನನಗೇನು ಎಂಬಂತೆ ಇದ್ರೆ ಏನರ್ಥ ರಾವಣ ಎಂದು ಅವಳು ಧ್ವನಿ ಏರಿಸಿದಳು. ಅವಳ ಮುಂದೆ ಕಾಲಿನ ಮೇಲೆ ಕಾಲು ಹಾಕಿ 2 ಕೈಗಳನ್ನು ಮಂಚದ ಹಿಂದೆ ಆನಿಸಿ ಅವಳನ್ನ ವ್ಯಂಗ್ಯದ ನೋಟದಿಂದ ನೋಡಿದನು. ನನ್ನ ರೆಸ್ಪಾನ್ಸಿಬಿಲಿಟಿ ಏನೆಂದು ನನಗೆ ಗೊತ್ತು. ನೀನು ಅದನ್ನು ನನಗೆ ಹೇಳಿಕೊಡಬೇಕಾದ ಅಗತ್ಯವಿಲ್ಲ. ಮೊದಲನೆಯದಾಗಿ ನೀನು ಇಷ್ಟೊಂದು ಮಾತನಾಡಲು ನಿನಗೆ ಅರ್ಹತೆಯೇ ಇಲ್ಲದವಳು. ಇದು ನನ್ನ ಮನೆ. ಎಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಎಂದು ನನಗೆ ಗೊತ್ತು. ನೀನು ಇಲ್ಲಿ ಆರ್ಡರ್ ಮಾಡುವ ಕೆಲಸ ಇಟ್ಕೊಳ್ಬೇಡ ಎಂದು ಅವನು ನಕಲಿ ನಗುವಿನಿಂದ ಹೇಳಿದಾಗ ಸೊಂಟದ ಮೇಲೆ ಕೈ ಇಟ್ಟು ಅವನನ್ನ ತೀಕ್ಷ್ಣವಾಗಿ ನೋಡಿದಳು. ಕುತ್ತಿಗೆಯಲ್ಲಿದ್ದ ಮಾಂಗಲ್ಯವನ್ನ ಮತ್ತೊಮ್ಮೆ ಅವನ ಮುಂದೆ ಚಾಚಿ, ಇದು ನೀನು ನನ್ನ ಕುತ್ತಿಗೆಗೆ ಕಟ್ಟುವಾಗಲೇ ನಾನು ನಿನ್ನ ಅರ್ಧಾಂಗಿನಿ ಆಗಿಬಿಟ್ಟೆ. ನಾನು ಈ ಮನೆಯ ಯಜಮಾನಿ. ನಾನು ಹೇಳಿದಂತೆಯೇ ಇಲ್ಲಿ ಎಲ್ಲವೂ ನಡೆಯಬೇಕು. ಅದನ್ನ ನೀನೇ ಅಂದುಕೊಂಡರೂ ಬದಲಾಯಿಸಲು ಸಾಧ್ಯವಿಲ್ಲ, ತಿಳಿಯಿತಾ ಎಂದು ಅವನಿಗೆ ದೃಢವಾಗಿ ಹೇಳಿದಳು. ನನಗೆ ಹಸಿವಾಗುತ್ತಿದೆ, ಹೋಗಿ ಊಟ ತಗೊಂಡ್ ಬಾ ಎಂದು ಅವನಿಗೆ ಅಧಿಕಾರ ಚಲಾಯಿಸುವ ಧ್ವನಿಯಲ್ಲಿ ಹೇಳಿದಳು. ಮಂಚದಿಂದ ಎದ್ದು ಅವಳ ಮುಂದೆ ಅತ್ಯಂತ ಹತ್ತಿರವಾಗಿ ಬಂದು ನಿಂತನು ರಾವಣನ್. ಅದಕ್ಕೆ ಸ್ವಲ್ಪ ಗಾಬರಿಯಾದಳು. ಅವನ ಹತ್ತಿರಕ್ಕೆ ಹೆದರಿ ಹಿಂದೆ ಸರಿಯಲು ಯತ್ನಿಸಿದಂತೆ ಅವಳ ಸೊಂಟವನ್ನ ತನ್ನ ಕಬ್ಬಿಣದಂತಹ ಹಸ್ತದಿಂದ ಬಿಗಿಯಾಗಿ ಹಿಡಿದು ತನ್ನತ್ತ ಅವಳನ್ನ ಎಳೆದುಕೊಂಡನು. ಅದರಿಂದ ಅವಳು ಅವನ ಎದೆಗೆ ಮುಟ್ಟಿ ನಿಲ್ಲಲು ಅವಳ ಗಲ್ಲವನ್ನ ಗಟ್ಟಿಯಾಗಿ ಹಿಡಿದನು. ನಾನು ನಿನಗೆ ಈಗ ತಾನೇ ಹೇಳ್ದೆ ನನ್ನ ಹತ್ರ ಅಧಿಕಾರ ಮಾಡುವ ಕೆಲಸ ಇಟ್ಕೊಳ್ಬೇಡ ಎಂದು. ಪದೇ ಪದೇ ನನ್ನಿಂದ ಅದನ್ನೇ ಹೇಳಿಸ್ಬೇಡ. ಅದು ಮಾತ್ರವಲ್ಲ, ಇಲ್ಲಿ ನೀನು ತಿನ್ನುವ ಅನ್ನದಿಂದ ಹಿಡಿದು ಹಾಕಿಕೊಳ್ಳುವ ಬಟ್ಟೆಯವರೆಗೆ ನಾನು ಡಿಸೈಡ್ ಮಾಡಬೇಕು.
ಅದು ಮಾತ್ರವೇ ನಿನಗೆ ಸಿಗುತ್ತದೆ. ನನಗೆ ಈಗ ಏನು ಅನ್ನಿಸುತ್ತಿದೆ ಎಂದರೆ, ಈಗ ನೈಟ್ ನೀನು ಊಟ ಮಾಡುವುದು ಬೇಡ ಅನ್ನಿಸುತ್ತಿದೆ ಎಂದು ಮೇಲಿನಿಂದ ಕೆಳಗಿನವರೆಗೆ ಅವಳನ್ನು ಒಂದು ನೋಟ ನೋಡುತ್ತಲೇ ಹೇಳಿದನು. ಅವಳನ್ನು ತಳ್ಳಿಬಿಟ್ಟು ಬಾತ್ರೂಮ್ ಒಳಗೆ ನುಗ್ಗಿದನು. ಅವನು ತಳ್ಳಿದ್ದಕ್ಕೆ ದಪ್ಪೆಂದು ನೆಲದ ಮೇಲೆ ಬಿದ್ದಳು. ಬಾತ್ರೂಮ್ ಬಾಗಿಲನ್ನೇ ಕೋಪದಿಂದ ದಿಟ್ಟಿಸಿ ನೋಡುತ್ತಿದ್ದಳು. ನಂತರ ನಿಧಾನವಾಗಿ ಏಳಲು ಹೋದವಳಿಗೆ ಸೊಂಟ ಹಿಡಿದುಕೊಳ್ಳಲು ಅಯ್ಯೋ ಅಮ್ಮ ಎಂದು ಕಿರುಚಿದಳು. ಹಾಗೆಯೇ ಮತ್ತೆ ಕೆಳಗೆ ಕುಳಿತುಕೊಂಡಳು. ಅಯ್ಯೋ ದೇವ್ರೆ, ಸೊಂಟ ಹೀಗೆ ನೋಯುತ್ತಿದೆಯಲ್ಲ. ರಾಕ್ಷಸ ಎಷ್ಟು ಜೋರಾಗಿ ಸೊಂಟ ಹಿಡಿಯುತ್ತಾನಾ. ಈಗ ಹಿಡಿದು ಕೆಳಗೆ ಬೇರೆ ತಳ್ಳಿಬಿಟ್ಟನಲ್ಲ. ಸ್ವಲ್ಪನಾದರೂ ಮನಸ್ಸಾಕ್ಷಿ ಇದೆಯಾ ಇವನಿಗೆ? ಮನಸ್ಸಾಕ್ಷಿ ಬಗ್ಗೆ ಮಾತನಾಡಿದರೆ ಮತ್ತೆ ಎಲ್ಲಿ ಕುತ್ತಿಗೆ ಇಸಿಕಿಬಿಡುತ್ತಾನೋ ಈ ರಾಕ್ಷಸ. ಯಾವುದಕ್ಕೂ ಸುಮ್ಮನಿದ್ದು ಬಿಡೋಣ, ನಮಗ್ಯಾಕೆ ಈ ರಗಳೆ. ಅಯ್ಯೋ ಅಮ್ಮ, ಮುಗಿಯುತ್ತಿಲ್ವಲ್ಲ ಎಂದು ನಿಧಾನವಾಗಿ ಸೊಂಟ ಹಿಡಿದುಕೊಳ್ಳುತ್ತಲೇ ಕುಂಟುತ್ತಾ ನಡೆದು ಹೋಗಿ ಸೋಫಾದಲ್ಲಿ ಮುದುರುಕೊಂಡು ಮಲಗಿಕೊಂಡಳು. ಸ್ನಾನ ಮುಗಿಸಿ ಹೊರಗೆ ಬಂದವನು ಸೋಫಾದಲ್ಲಿ ಮಲಗಿದ್ದವಳ ಹತ್ತಿರ ಹೋಗಿ ಅವಳನ್ನು ನೋಡ್ತಾನೆ. ಅವಳು ಗಾಢ ನಿದ್ರೆಯಲ್ಲಿ ಇರುವುದನ್ನು ಕಂಡು ಕೆಲವು ನಿಮಿಷಗಳ ಕಾಲ ಅವಳನ್ನೇ ನೋಡುತ್ತಿದ್ದನು. ಯಾವುದೋ ಒಂದು ಪ್ರೇರಣೆಯಿಂದ ಅವಳ ತಲೆ ಸವರಲು ಕೈಗಳನ್ನು ಅವಳ ಕಡೆಗೆ ಕೊಂಡೊಯ್ದನು. ಆ ಕ್ಷಣ ಅವನ ಕಣ್ಣ ಮುಂದೆ ಹರ್ಷಿಕಾಳ ಜೊತೆಗಿದ್ದ ನೆನಪುಗಳು ಮೂಡಲು ಅವಳ ಮುಖ ತಕ್ಷಣವೇ ಅಷ್ಟು ಹೊತ್ತಿನವರೆಗಿದ್ದ ವಾತಾವರಣ ಬದಲಾಗಿ ಬಿಗಿಯಾಯಿತು. ತನ್ನ ಕೈಗಳನ್ನು ಹಿಂದೆ ಎಳೆದುಕೊಂಡನು. ಅವಳ ಪಕ್ಕದಲ್ಲಿದ್ದ ಟೇಬಲನ್ನು ಜೋರಾಗಿ ಗುದ್ದಿದಾಗ ಅದು ಅವನ ವೇಗಕ್ಕೆ ಹೊಡೆದು ಚೂರಾಯಿತು. ಆ ಸದ್ದಿಗೆ ಕಣ್ಣು ಬಿಟ್ಟವಳು ಏನೆಂದು ಗಾಬರಿಯಿಂದ ಎದ್ದು ನೋಡಲು, ಹೇಯ್, ಮೊದಲೇ ಎದ್ದೇಳೆ ಎಂದು ಗರ್ಜಿಸಿದನು. ಅದಕ್ಕೆ ಸ್ವಲ್ಪ ಬೆಚ್ಚಿಬಿದ್ದಳು. ಅವಳು ಎದ್ದು ನಿಲ್ಲಲು ಅವಳನ್ನು ಹಿಡಿದು ತರತರನೆ ಎಳೆದುಕೊಂಡು ಹೊರಗೆ ಬಂದವನು ರೂಮಿನ ಬಾಗಿಲಿನಲ್ಲಿ ಅವಳನ್ನು ತಳ್ಳಿ ಬಾಗಿಲನ್ನು ಮುಚ್ಚಿದನು. ಈಗಾಗಲೇ ಇದ್ದ ಸ್ವಂಟದ ನೋವಿನ ಮೇಲೆ ಅವನು ಮತ್ತೆ ಕೆಳಗೆ ತಳ್ಳಿದ್ದರಿಂದ ಅವಳಿಗೆ ನೋವು ಮತ್ತಷ್ಟು ಜೀವ ಹಿಂಡಿತು. ಸೋ ಅಮ್ಮ ಎಂದು ಕಿರುಚಿದಳು. ಏಳಲಾಗದೆ ಹಾಗೆಯೇ ಬಿದ್ದಿದ್ದಳು. ಎಷ್ಟು ಸಮಯ ಹಾಗೆ ಇದ್ದಳೋ ತಿಳಿಯದು. ಅಲ್ಲಿಂದ ಏಳಲು ಪ್ರಯತ್ನಿಸಿದಾಗ ಅವಳಿಗೆ ಅದು ಸ್ವಲ್ಪವೂ ಸಾಧ್ಯವಾಗಲಿಲ್ಲ. ನೋವಿನ ತೀವ್ರತೆಯಿಂದ ಅವಳಿಗೆ ಏನು ಮಾಡಲು ಸಾಧ್ಯವಾಗದೆ ಹಸಿವು ಬೇರೆ ಒಂದು ಕಡೆ ಹೊಟ್ಟೆಯನ್ನು ಕಿಲ್ಲುತ್ತಿತ್ತು. ಹಾಗೆಯೇ ತೆವಳುತ್ತಾ ಹೋಗಿ ಹತ್ತಿರದಲ್ಲಿದ್ದ ಗೋಡೆಗೆ ಒರಗಿ ಕುಳಿತವಳು ಹಾಗೆಯೇ ಕಣ್ಣು ಮುಚ್ಚಿ ನಿದ್ರಿಸಿಬಿಟ್ಟಳು. ಇಲ್ಲಿ ಕೋಣೆಯೊಳಗೆ ರಾವಣನಿಗೆ ಕೋಪ ಜ್ವಾಲಾಮುಖಿಯಂತೆ ಮನಸ್ಸಿನೊಳಗೆ ಕುದಿಯುತ್ತಿತ್ತು. ನನ್ನನ್ನೇ ಏಮಾರಿಸಿ ಬಿಟ್ಟೆಯಲ್ಲೇ. ಇಡೀ ಪ್ರಪಂಚದಲ್ಲಿ ಅದಕ್ಕೆ ಖಂಡಿತವಾಗಿಯೂ ನಿನಗೆ ಶಿಕ್ಷೆ ಇದೆ ಹರ್ಷಿ. ಈ ರಾವಣನಿಗೆ ದ್ರೋಹ ಮಾಡಿದ ನಿನಗೆ ಸರಿಯಾದ ಶಿಕ್ಷೆಯನ್ನು ನೀಡದೆ ಕೊಟ್ಟೇ ಕೊಡುತ್ತೇನೆ. ಈ ರಾವಣನ ಜೀವನದಲ್ಲಿ ನಂಬಿಕೆ ದ್ರೋಹ ಎನ್ನುವ ಹೆಸರಿಗೆ ಜಾಗ ಇಲ್ಲ. ನಿನ್ನನ್ನು ಅಷ್ಟು ಸುಲಭವಾಗಿ ನಾನು ಬಿಡುವುದೂ ಇಲ್ಲ ಈ ರಾವಣ್ ವಿಭೀಶ್ವರ್ ಎಂದು ಕೋಪದಿಂದ ಆ ಕೋಣೆಯ ಅದಿರುವಂತೆ ಗರ್ಜಿಸಿದನು. ವೈನ್ ಬಾಟಲಿಯನ್ನು ತೆರೆದು ಅದನ್ನು ಹಾಗೆಯೇ ಬಾಯಿಗೆ ಸುರಿದುಕೊಂಡನು. ಅವನ ಕೋಪಕ್ಕೆ ಕಾರಣವಾದವಳು ಎಲ್ಲೋ ಒಂದು ಕೋಣೆಯಲ್ಲಿ ಅಳುತ್ತಾ ಕರಗುತ್ತಿದ್ದಳು. ಹತ್ತು ಅವಳ ಮುಖ ಉಬ್ಬಿ ತಲೆ ಕೂದಲೆಲ್ಲ ಕೆದರಿ ನೋಡುವುದಕ್ಕೆ ತುಂಬ ಕಷ್ಟ ಅನ್ನಿಸುತ್ತಿತ್ತು. ಅವಳನ್ನು ಸಮಾಧಾನಪಡಿಸಲು ಅಲ್ಲಿ ಯಾರೂ ಇರಲಿಲ್ಲ. ಆ ಸಮಯದಲ್ಲಿ ಅವಳ ಕೋಣೆಯ ಬಾಗಿಲನ್ನು ತೆರೆದುಕೊಂಡು ಒಳಗೆ ಬಂದ ಒಂದು ಹೆಣ್ಣು ಅವಳ ಹತ್ತಿರ ಹೋಗಿ ಕುಳಿತು ಅವಳ ಹೆಗಲನ್ನು ಮುಟ್ಟಲು ನಿಮಿಷದಲ್ಲಿ ಆ ಹೆಣ್ಣನ್ನು ನೋಡಿದಳು. ಅವಳ ಎದೆಯ ಮೇಲೆ ಬಿದ್ದು ಗೋಳಾಡಿದಳು. ನನಗೆ ಮಾತ್ರ ಯಾಕೆ ಇಂತಹ ಒಂದು ಪರಿಸ್ಥಿತಿ ಬರಬೇಕು ರೋಸಿ? ನಾನು ಯಾರಿಗೇನು ಪಾಪ ಮಾಡಿದೆ? ನನ್ನ ಆರ್ವಿ ಜೊತೆ ಸಂತೋಷವಾಗಿ ಬಾಳಬೇಕು ಎಂದುಕೊಂಡೆ. ಅದು ತಪ್ಪಾ? ಅದಕ್ಕೆ ಕೂಡ ನನಗೆ ಅದೃಷ್ಟ ಇಲ್ವಲ್ಲ ಎಂದು ಅವಳು ಅಳಲು ಅದನ್ನು ಕೇಳಿದ ಅವಳ ಗೆಳತಿ ರೋಸಿ ಅವಳನ್ನು ಸಮಾಧಾನ ಪಡಿಸುವ ದಾರಿ ತಿಳಿಯದೆ ಅವಳ ತಲೆ ಸವರುತ್ತಾ ಕುಳಿತಿದ್ದಳು. ತನ್ನ ಗೆಳತಿಗೆ ಇಂತಹ ಒಂದು ಪರಿಸ್ಥಿತಿ ಬರಬೇಕು ಎಂದು ಅವಳಿಗೆ ಬೇಸರ ಹೆಚ್ಚಾಗಲು ಅದನ್ನು ಮನಸ್ಸಿನೊಳಗೆ ಮರೆಮಾಚಿಕೊಂಡಳು. ತನ್ನಿಂದ ಅವಳನ್ನು ಬೇರ್ಪಡಿಸಿ ಕೂರಿಸಿದ ಹರ್ಷಿ ಇನ್ನು ಅತ್ತು ಯಾವುದೇ ಪ್ರಯೋಜನವಿಲ್ಲ. ನಡೆದ ಸತ್ಯ ಏನೆಂಬುದನ್ನು ಅವರ ಹತ್ತಿರ ಹೇಳಿ ನೀನು ಅಲ್ಲಿಗೆ ಹೊರಟು ಹೋಗು. ಅದುವೇ ನಿನ್ನ ಪಾಲಿಗೆ ಒಳ್ಳೆಯದು ಕಣೆ.
ನೀನು ಸತ್ಯವನ್ನ ಮರೆಮಾಚಿ ಇಡುವುದರಿಂದ ನಿನಗೇನ್ ಅನಗತ್ಯವಾಗಿ ತೊಂದರೆ ಬರುತ್ತದೆ ಎಂದು ತನ್ನ ಗೆಳತಿ ಬುದ್ಧಿವಾದ ಹೇಳಿದಳು. ಕ್ರಿಸ್ಟಿನಾ ರೋಸ್ಲಿನ್ ಅದನ್ನು ಕೇಳಿ ವಿರಕ್ತಿಯಿಂದ ನಕ್ಕ. ಅರ್ಷಿ ಎಂದು ಕರೆಯಲ್ಪಡುವ ಅರ್ಷಿಕಾ ದಾರಿಗೆ ಅದು ಸಾಧ್ಯವೇ ಇಲ್ಲ ಕಣೆ. ಆ ಕಾಲವೆಲ್ಲ ಯಾವಾಗಲೋ ಬೆಟ್ಟ ಹತ್ತಿ ಹೋಗಿಬಿಟ್ಟಿದೆ ಎಂದು ವಿರಕ್ತಿಯಿಂದ ನಕ್ಕಳು. ಅದನ್ನ ಕೇಳಿ ಮತ್ತಷ್ಟು ಕಳವಳಗೊಂಡ ರೋಸ್ಲಿನ್, ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯಾ? ಖಂಡಿತವಾಗಿಯೂ ಎಲ್ಲ ಸಮಸ್ಯೆಯೂ ಸರಿಯಾಗುತ್ತದೆ. ನೀನು ಹೀಗೆ ಅಳುತ್ತಲೇ ಇದ್ರೆ ಏನೂ ಬದಲಾಗೋದಿಲ್ಲ. ನಿನ್ನ ಅಮ್ಮ ಅಪ್ಪನ ಬಗ್ಗೆ ನೀನು ಸ್ವಲ್ಪನಾದರೂ ಯೋಚಿಸು. ನೋಡಿದೆಯಾ ಅರ್ಷಿ, ಅವರು ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾರೆ ಕಣೆ ಎಂದು ರೋಸ್ಲಿನ್ ಕಳವಳದಿಂದ ಹೇಳಲು ಹರ್ಷಿಕಾ ಎದುರಿಗಿದ್ದ ಗೋಡೆಯನ್ನ ದಿಟ್ಟಿಸಲು ತೊಡಗಿದಳು. ನಾನು ಇಷ್ಟೊಂದು ಮಾತನಾಡ್ತಿದ್ದೇನೆ, ನೀನು ಸುಮ್ಮನಿದ್ದರೆ ಏನರ್ಥ? ಏನಾದರೂ ಬಾಯಿ ತೆರೆದು ಮಾತನಾಡು ಎಂದು ರೋಸಿ ಹರ್ಷಿಕಾಳನ್ನ ಹಿಡಿದು ಅಲ್ಲಾಡಿಸಿದಳು. ಅವಳ ಕಡೆಗೆ ತಿರುಗಿದಳು ಕಣ್ಣೀರಿನಿಂದ. ಏನೆಂದು ಮಾತನಾಡಲು ಹೇಳುತ್ತೀಯಾ? ಇದರ ಮೇಲೆ ಮಾತನಾಡಿ ಏನ್ ಆಗ್ಬೇಕಾಗಿದೆ? ಎಲ್ಲವೂ ಮುಗಿದು ಹೋಯಿತಲ್ಲವೇ? ನನ್ನಿಂದ ಸಾಧ್ಯವಾಗುತ್ತಿಲ್ಲ ರೋಸಿ. ಇಷ್ಟು ದಿನದವರೆಗೂ ಸಂತೋಷವನ್ನ ಮಾತ್ರವೇ ಜೀವನದಲ್ಲಿ ಅನುಭವಿಸುತ್ತಿದ್ದ ನಾನು ಇವತ್ತು ಒಟ್ಟಿಗೆ ಎಲ್ಲವನ್ನ ಕಳೆದುಕೊಂಡು ಮರಣದ ನೋವನ್ನ ಬದುಕಿರುವಾಗಲೇ ಅನುಭವಿಸುತ್ತಿದ್ದೇನೆ. ನಿನಗೆ ಗೊತ್ತಲ್ಲವೇ, ನಾನು ಅವರ ಜೊತೆ ಹೇಗೆಲ್ಲ ಬದುಕಬೇಕು ಎಂದು ಆಸೆ ಪಟ್ಟಿದ್ದೆ ಎಂದು ನಿನಗೆ ಗೊತ್ತಲ್ವಾ? ಆದರೆ ಇವತ್ತಿನ ಪರಿಸ್ಥಿತಿಯನ್ನ ನೋಡಿದೆಯಾ? ಅವರ ಸಂಪೂರ್ಣ ದ್ವೇಷಕ್ಕೆ ಒಳಗಾಗಿ ನಿಂತಿದ್ದೇನೆ ನಾನು. ಹೌದು, ನನಗೆ ಗೊತ್ತು, ಖಂಡಿತವಾಗಿಯೂ ಅವರು ನನ್ನನ್ನು ದ್ವೇಷಿಸುತ್ತಿದ್ದಾರೆ. ಅವರಿಗೆ ಕೋಪ ತುಂಬ ಜಾಸ್ತಿ ಬರುತ್ತದೆ ರೋಸಿ. ಸಣ್ಣ ವಿಷಯಕ್ಕೂ ಕೂಡ ತುಂಬ ಕೋಪಗೊಳ್ಳುತ್ತಾರೆ. ಅದು ಅವರಿಗೆ ಇಷ್ಟವಿಲ್ಲದ ವಿಷಯ, ದ್ರೋಹ. ಈಗ ಆ ದ್ರೋಹವನ್ನೇ ನಾನು ಅವರಿಗೆ ಮಾಡಿದ್ದೇನೆ. ಖಂಡಿತವಾಗಿಯೂ ಅವರು ನನ್ನನ್ನು ಕ್ಷಮಿಸುವುದೇ ಇಲ್ಲ ಎಂದು ಹರ್ಷಿಕಾ ಅತ್ತು ಕರಗಲು ಅವಳಿಗೆ ಏನ್ ಸಮಾಧಾನ ಹೇಳಬೇಕೆಂದು ತಿಳಿಯದೆ ತಡುಕಾಡಿದಳು ರೋಸಿ. ಸರಿ, ಅದಕ್ಕಾಗಿ ನೀನು ಹೀಗೆ ಅಡಗಿ ಮರೆಯಾಗಿರುವುದು ಒಂದು ಪರಿಹಾರ ಆಗತ್ತಾ? ನಡೆದ ಸಮಸ್ಯೆಯನ್ನು ಎಲ್ಲರ ಹತ್ತಿರ ಹೇಳಿದ್ರೆ ತಾನೇ ಇದಕ್ಕೆ ಒಂದು ಪರಿಹಾರ ಸಿಗುತ್ತದೆ. ನೀನೇ ಈಗ ತಪ್ಪು ಮಾಡಿದ್ದೀಯ ಎನ್ನುವ ಹಾಗೆ ಎಲ್ಲರೂ ಅಂದುಕೊಳ್ತಿದ್ದಾರೆ. ಆದರೆ ನಡೆದ ವಿಷಯದಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ಎಂಬುದು ನನಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯದು ಅರ್ಷಿ. ನಿನ್ನ ಪರಿಸ್ಥಿತಿಯನ್ನ ನೋಡುವಾಗ ನನಗೆ ಮನಸ್ಸು ನೋಯುತ್ತಿದೆ ಎಂದು ಅವಳ ತಲೆ ಸವರುತ್ತಾ ರೋಸಿ ಹೇಳಲು, ಹಾಗೆಯೇ ಅವಳ ಮಡಿಲಿನಲ್ಲಿ ಮುದುರಿಕೊಂಡು ಮಲಗಿಕೊಂಡ ಹರ್ಷಿಕಾ. ನಾನು ನಿನಗೆ ತೊಂದರೆಯಾಗಿದ್ದೀನಾ? ನನ್ನನ್ನು ನೋಡಿಕೊಳ್ಳಲು ನಿನಗೆ ಕಷ್ಟವಾಗುತ್ತಿದೆಯಾ? ನಾನು ಬೇಕಿದ್ದರೆ ಇಲ್ಲಿಂದ ಹೊರಟು ಹೋಗುತ್ತೇನೆ. ನನ್ನಿಂದ ನಿನಗೆ ಯಾವುದೇ ತೊಂದರೆ ಬರುವುದಿಲ್ಲ ಎಂದು ಅವಳ ಮಡಿಲಿನಲ್ಲಿ ಮುಖ ಹೂತಿಟ್ಟುಕೊಂಡು ಹರ್ಷಿ ಕರಗಿದ್ದ ಧ್ವನಿಯಲ್ಲಿ ಹೇಳಲು ಅವಳ ಬೆನ್ನಿಗೆ ಪಟಾರನೆ ಹೊಡೆದ ರೋಸಿ. ಹುಚ್ಚಿಯ ತರಹ ಮಾತ್ನಾಡಬೇಡ. ಎಮ್ಮೆಯೇ ನೀನು. ನನಗೆ ತೊಂದರೆಯಾ? ಯಾರು ಇಲ್ಲದ ಅನಾಥೆಯಾಗಿದ್ದ ನನಗೆ ಗೆಳತಿಯಾಗಿ ಮಾತ್ರವಲ್ಲದೆ ಒಂದು ಒಳ್ಳೆಯ ಸಹೋದರಿಯಾಗಿಯೂ ಇದ್ದು ನನ್ನನ್ನು ಮುನ್ನಡೆಸಿದವಳು ನೀನೆ. ನಿನ್ನನ್ನು ಹೇಗೆ ನಾನು ತೊಂದರೆ ಅಂದುಕೊಳ್ಳಲಿ? ಇನ್ನೊಂದು ಸಾರಿ ನಿನ್ನ ಬಾಯಿಂದ ಇಂಥ ಮಾತು ಬಂದರೆ ಆಮೇಲೆ ನಾನು ಮನುಷ್ಯಳಾಗಿ ಇರುವುದಿಲ್ಲ ಎಂದು ಹೇಳಿದಳು. ಅವಳನ್ನು ಮಂಚದ ಮೇಲೆ ಮಲಗಿಸಿಬಿಟ್ಟು ಊಟವನ್ನ ತೆಗೆದುಕೊಂಡು ಬಂದಳು. ಅವಳಿಗೆ ಊಟವನ್ನ ತಿನ್ನಿಸಲು ತೊಡಗಿದಳು. ಬೇಡ, ನನಗೆ ಹಸಿವಿಲ್ಲ. ತಿನ್ನುವ ಆಲೋಚನೆಯೂ ಸ್ವಲ್ಪವೂ ನನಗೆ ಇಲ್ಲ ಎಂದು ಹರ್ಷಿಕಾ ನಿರಾಕರಿಸಲು, ಹೀಗೆಯೇ ಇದ್ದರೆ ದೇಹ ಏನಾಗುತ್ತದೆ? ಇವತ್ತು ನೀನು ಊಟ ಮಾಡದೆ ಇರುವುದರಿಂದ ಮಾತ್ರ ಎಲ್ಲವೂ ಬದಲಾಗಿ ಹೋಗುತ್ತದೆಯೇನೋ? ಏನೂ ಬದಲಾಗೋದಿಲ್ಲ. ಮೊದಲು ಊಟ ಮಾಡಿ ದೇಹವನ್ನ ಚೇತರಿಸಿಕೊ, ಆಮೇಲೆ ಇದರ ಬಗ್ಗೆ ನಾವು ಯೋಚಿಸೋಣ ಎಂದು ಅವಳನ್ನ ಒಪ್ಪಿಸಿದ ರೋಸಿ. ಅವಳಿಗೆ ಆಹಾರವನ್ನ ತಿನ್ನಿಸಿ ಅವಳನ್ನು ನಿದ್ರಿಸುವಂತೆ ಮಾಡಿ ಹೊರಗೆ ಬರಲು ಅವಳ ಗಂಡ ಮಾರ್ಷಲ್ ಹೊರಗೆ ಅವಳಿಗಾಗಿ ಕಾಯುತ್ತಿದ್ದನು. ಸೋಫಾದಲ್ಲಿ ಕುಳಿತಿದ್ದ ಅವನ ಹತ್ತಿರ ಹೋಗಿ ತಾನು ಕುಳಿತ ರೋಸಿ ಕಳವಳದಿಂದ ಅವನ ಹೆಗಲಿಗೆ ಒರಗಿಕೊಂಡಳು. ಅವಳನ್ನು ಆಸರೆಯಾಗಿ ಅಪ್ಪಿಕೊಂಡನು. ಅವಳ ತಲೆ ಸವರುತ್ತಾ, ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತಿದೆ ಕ್ರಿಸ್ಟಿ. ಬೇಗನೆ ನಾವು ಇದನ್ನ ಸರಿಪಡಿಸೋಣ. ನಾನು ಆರ್ವಿ ಬ್ರೋ ಹತ್ತಿರ ಹೇಗಾದರೂ ಈ ವಿಷಯವನ್ನ ಹೇಳಲು ಪ್ರಯತ್ನಿಸುತ್ತೇನೆ ಎಂದು ಅವಳಿಗೆ ಸಾಂತ್ವನ ಹೇಳುವ ರೀತಿಯಲ್ಲಿ ಮಾರ್ಷಲ್ ಹೇಳಿದನು. ಇಲ್ಲ ರೀ,
ಅಣ್ಣ ತುಂಬ ಕೋಪದ ಸ್ವಭಾವದವರು. ನಿಶ್ಚಿಂತವಾಗಿಯೂ ಇವಳ ಮೇಲೆ ಇವತ್ತು ಭಯಂಕರವಾದ ಕೋಪದಲ್ಲಿ ಇರ್ತಾರೆ. ನಾವು ಇವಳ ಮಾತನ್ನ ಎತ್ತಿದರೂ ಅವರಿಗೆ ಖಂಡಿತ ಕೋಪ ಬರುತ್ತದೆ. ಇದನ್ನು ಈಗ ಹೇಗೆ ಸರಿಪಡಿಸುವುದು ಎಂದು ನನಗೆ ತಿಳಿಯುತ್ತಿಲ್ಲ ರೀ. ಅವಳು ಸಣ್ಣ ಮಗು ರೀ. ಅವಳಿಗೆ ಹೋಗಿ ಇಂತಹ ಒಂದು ಪರಿಸ್ಥಿತಿ ಬರಬೇಕಾ ಎಂದು ಅವನ ಶರ್ಟನ್ನು ಕಣ್ಣೀರಿನಿಂದ ನೆನೆಸಲು ತೊಡಗಿದಳು ರೋಸಿ. ಈಗಷ್ಟೇ ನೀನು ಅವಳಿಗೆ ಸಮಾಧಾನ ಹೇಳಿದೆ ಅಲ್ವಾ? ಈಗ ನೀನೇ ಹೀಗತ್ರೆ ಏನು ಅರ್ಥ ಕ್ರಿಸ್ಟಿ? ಎಲ್ಲವೂ ಸರಿಯಾಗುತ್ತದೆ, ನಾವು ಸರಿಪಡಿಸೋಣ ಎಂದು ಆಸರೆಯಾಗಿ ಮಾರ್ಷಲ್ ಅವಳಿಗೆ ಹೇಳಿದನು. ನನಗೇನೋ ಈ ಸಮಸ್ಯೆ ಅಷ್ಟು ಬೇಗ ಮುಗಿಯುತ್ತದೆ ಎಂದು ಅನ್ನಿಸುತ್ತಿಲ್ಲ ರೀ. ಇವಳು ಹೀಗೆ ಹತ್ತು ದೇಹವನ್ನ ಕೆಡಿಸಿಕೊಂಡ್ರೆ ನಾಳೆ ವಾಸು ಅಪ್ಪ ಮತ್ತು ಆದವಿ ಅಮ್ಮ ಬಂದು ಕೇಳುವಾಗ ನಾನು ಏನೆಂದು ಉತ್ತರ ಹೇಳಲಿ ರೀ? ನನಗೆ ಇವಳು ತುಂಬ ಮುಖ್ಯ. ನನಗೆ ಇವಳು ಒಂದು ಮಗುವಿನ ತರಹ ರೀ. ನನ್ನ ಮಗು ಇವಳು ಎಂದು ರೋಸಿ ಅಳುತ್ತಾ ಹೇಳಲು, ಅವಳು ಹೇಳುವುದನ್ನೆಲ್ಲ ಬಾಗಿಲಿನ ಸಂದಿಯಲ್ಲಿ ಮರೆಯಾಗಿ ನಿಂತು ಕೇಳುತ್ತಿದ್ದ ಹರ್ಷಿಗೆ ಕಣ್ಣುಗಳಿಂದ ಕಣ್ಣೀರು ಸರಸರನೆ ಸುರಿಯಲು ತೊಡಗಿತು. ಶಬ್ದ ಬಾರದಂತೆ ಬಾಯಿ ಮುಚ್ಚಿ ಗೋಳಾಡಿದಳು. ಹಾಗೆಯೇ ಹೋಗಿ ಮಂಚದ ಮೇಲೆ ಮುದುರಿ ಬಿದ್ದು ಕಣ್ಣೀರಿನೊಂದಿಗೆ ನಿದ್ರಿಸಲು ತೊಡಗಿದಳು. ಇಲ್ಲಿ ಪೂಜಾ ಕೋಣೆಯೇ ಗತಿ ಎಂದು ಬಿದ್ದಿರುವ ತನ್ನ ಹೆಂಡತಿಯನ್ನು ಹಾಲ್ ಸೋಫಾದಲ್ಲಿ ಕುಳಿತು ವೇದನೆಯಿಂದ ನೋಡುತ್ತಿದ್ದರು ವಾಸುದೇವನ್. ಆದರೆ ಅವರ ಮುಖವು ಅದಕ್ಕೆ ತದ್ವಿರುದ್ಧವಾಗಿ ಕಬ್ಬಿಣವನ್ನ ಕಟ್ಟಿದಂತೆ ಬಿಗಿಯಾದ ಸ್ಥಿತಿಯಲ್ಲಿತ್ತು. ಅವರ ಮನಸ್ಸಿನಲ್ಲಿರುವ ಜ್ವಾಲಾಮುಖಿ ಕುದಿಯುತ್ತಿರಲು ಅದನ್ನ ಅಡಗಿಸಲು ದಾರಿ ತಿಳಿಯದೆ ತವಕಿಸುತ್ತಿದ್ದರು ವಾಸುದೇವನ್. ಏಕೆ ಹರ್ಷಿಮಾ, ನೀನು ಇಂತಹ ಒಂದು ಕೆಲಸ ಮಾಡಿದೆ? ಏನೇ ಇದ್ದರೂ ಈ ಅಪ್ಪನ ಹತ್ತಿರ ಹೇಳಿದ್ರೆ ಅದನ್ನ ಸರಿಪಡಿಸುತ್ತಿದ್ದೇನಲ್ಲವಾ ತಾಯಿ? ನಾನು ಹೀಗೆ ಅಷ್ಟೊಂದು ಜನರ ಮುಂದೆ ಆ ಹುಡುಗನನ್ನ ಅವಮಾನಿಸಿಬಿಟ್ಟೆಯಲ್ಲವೇ? ನೀನು ನಮ್ಮ ಮಗಳು ತಾಯಿ, ಆದ್ದರಿಂದ ನಮಗೆ ಇದು ದೊಡ್ಡದಾಗಿ ಕಾಣಿಸುತ್ತಿಲ್ಲ. ಅದರಿಂದ ನಮಗೆ ಇದು ದೊಡ್ಡದಾಗಿ ಕಾಣಿಸುತ್ತಿಲ್ಲ. ಆದರೆ ನಿನ್ನನ್ನು ನಿಜವಾಗಿಯೂ ಪ್ರೀತಿಸಿದ ಪಾಪಕ್ಕಾಗಿ ಆ ಹುಡುಗನಿಗೆ ನೀನು ಏಕೆ ಇಂತಹ ಒಂದು ಶಿಕ್ಷೆಯನ್ನ ಕೊಟ್ಟೆ? ಏನೇ ಇದ್ದರೂ ಈ ಅಪ್ಪನ ಹತ್ತಿರ ನೀನು ಹೇಳಿದ್ದರೆ ನಾನು ಅದನ್ನ ಸರಿಪಡಿಸುತ್ತಿದ್ದೇನಲ್ಲವಾ ತಾಯಿ? ಇದಕ್ಕಾಗಿ ತಾನೇ ಹೀಗೆ ಮಾಡಿದೆ ಎಂದು ತಮ್ಮ ಮನಸ್ಸಿನಲ್ಲಿಯೇ ತವಕಿಸುತ್ತಿದ್ದರು ವಾಸುದೇವನ್. ಸಮಯ ಕಳೆದಂತೆ ತನ್ನ ಹೆಂಡತಿ ಪೂಜಾ ಕೋಣೆಯನ್ನ ಬಿಟ್ಟು ಹೊರಗೆ ಬರುವ ಹಾಗೆ ಅವರಿಗೆ ಕಾಣಿಸಲಿಲ್ಲ. ಅದರಿಂದ ತಾವೇ ಅಲ್ಲಿಗೆ ಹೋದರು. ಕಣ್ಣೀರಿನಿಂದ ದೇವರನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ತನ್ನ ಹೆಂಡತಿಯ ಹೆಗಲನ್ನ ಮುಟ್ಟಿ, ಇನ್ನು ಎಷ್ಟು ಸಮಯ ಹೀಗೆಯೇ ಕುಳಿತುಕೊಳ್ಳಲಿದ್ದೀಯಾ? ಅದು ಮೊದಲು ಎದ್ದು ಹೊರಗೆ ಬಾ. ಏನೇ ಇದ್ದರೂ ನಾವು ತಾಳ್ಮೆಯಿಂದ ಮಾತನಾಡಿಕೊಳ್ಳೋಣ. ನೀನು ಹೀಗೆ ಹತ್ತು ದೇಹವನ್ನ ಕೆಡಿಸಿಕೊಳ್ಳುವುದು ನನಗೆ ಎಷ್ಟು ಕಷ್ಟವನ್ನ ಕೊಡುತ್ತದೆ ಎಂದು ನಿನಗೆ ಗೊತ್ತಿದೆಯಾ ಎಂದು ಬೇಸರದಿಂದ ವಾಸುದೇವನ್ ಅವಳಿಗೆ ಹೇಳಲು, ತನ್ನ ಕಣ್ಣೀರನ್ನು ಸೀರೆಯ ಸೆರಗಿನಿಂದ ಒರೆಸಿಕೊಳ್ಳುತ್ತಲೇ ಆದವಿ ನಿಧಾನವಾಗಿ ಪೂಜಾ ಕೋಣೆಯಿಂದ ಎದ್ದು ನಿಂತರು. ಅವರನ್ನ ಕೈ ಹಿಡಿದು ಹಾಲಿಗೆ ಕರೆದುಕೊಂಡು ಬಂದ ವಾಸುದೇವನ್ ಡೈನಿಂಗ್ ಟೇಬಲ್ನಲ್ಲಿ ಅವರನ್ನ ಕೂರಿಸಿ ಕೆಲಸದವರು ಮಾಡಿದ ಅಡುಗೆಯನ್ನ ಅವರಿಗೆ ಸ್ವಲ್ಪ ಸ್ವಲ್ಪವಾಗಿಯೇ ಮಾಡಿಸಲು ತೊಡಗಿದರು. ನನಗೆ ಹಸಿವಿಲ್ಲ ರೀ, ಬೇಡ, ಊಟ ಮಾಡುವ ಸ್ಥಿತಿಯಲ್ಲಿ ಈಗ ನಾನು ಇಲ್ಲ. ನಾನು ಹೆತ್ತ ಒಂದು ಮಗಳು ಎಲ್ಲಿದ್ದಾಳೆ ಎಂದೇ ತಿಳಿಯುತ್ತಿಲ್ಲ. ಇನ್ನೊಂದು ಮಗಳು ಇನ್ನು ಜೀವನದಲ್ಲಿ ಏನ್ ಪಾಡು ಪಡಲಿದ್ದಾಳೋ ತಿಳಿಯುತ್ತಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನನಗೆ ಈಗ ಊಟ ಒಂದೇ ಮುಖ್ಯವಾ ಎಂದು ಆದವಿ ಕಣ್ಣೀರಿನಿಂದ ತನ್ನ ಗಂಡನನ್ನ ಕೇಳಲು, ಅವರ ಕಣ್ಣೀರನ್ನು ಒತ್ತಿ ಒರೆಸಿದ ವಾಸುದೇವನ್, ಇಲ್ಲಿ ನೋಡು, ಅದು ಸಮಸ್ಯೆ ಎಂದು ಒಂದಿದ್ದರೆ ಅದಕ್ಕೆ ನಿಶ್ಚಿಂತವಾಗಿಯೂ ಪರಿಹಾರ ಎಂದು ಒಂದು ಖಂಡಿತ ಇರುತ್ತದೆ. ಆ ಪರಿಹಾರವನ್ನ ನಾವೇ ಹುಡುಕಿ ಕಂಡುಹಿಡಿಯಬೇಕು. ಹರ್ಷಿಗೆ ಏನೂ ಆಗಿರೋದಿಲ್ಲ. ಅವಳನ್ನ ನಿನ್ನ ಕಣ್ಣ ಮುಂದೆ ತಂದು ನಿಲ್ಲಿಸುವುದು ನನ್ನ ಜವಾಬ್ದಾರಿ. ವೃಷಿಕಾಳ ಬಗ್ಗೆ ನಿನಗೆ ಗೊತ್ತು. ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಯಾರಿಗೂ ಹೆದರದವಳು ತಾನೇ ವೃಷಿ. ಏನ್ ಸಮಸ್ಯೆ ಬಂದರೂ ಅದನ್ನ ನಿಭಾಯಿಸುವ ಸಾಮರ್ಥ್ಯ ವೃಷಿಕಾಳ ಹತ್ತಿರ ತುಂಬಾನೇ ಇದೆ. ಅದು ಗೊತ್ತಿದ್ದು ನೀನು ಹೀಗೆ ಬೇಸರ ಪಡುವುದು ನನಗೆ ಕಷ್ಟವನ್ನ ಕೊಡುತ್ತಿದೆ ಎಂದು ವಾಸುದೇವನ್ ಮತ್ತೆ ತುತ್ತನ್ನ ಅವರ ಬಾಯಿಯ ಹತ್ತಿರ ಚಾಚಲು ಬೇರೆ ದಾರಿ ಇಲ್ಲದೆ ಅದನ್ನ ಸ್ವೀಕರಿಸಿದರು ಆದವಿ. ನೀವು ಹೇಳುವುದನ್ನೆಲ್ಲ ನನ್ನ ಮೆದುಳು ಒಪ್ಪಿಕೊಂಡರೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ ರೀ. ಮನಸ್ಸಿನಲ್ಲಿ ಒಂದು ಕಡೆ ಭಯ ಇದ್ದುಕೊಂಡೇ ಇದೆ ಎಂದು ಕಣ್ಣೀರಿನಿಂದ ಹೇಳಿದರು.
ತಟ್ಟೆಯಿಂದ ತುತ್ತನ್ನು ತೆಗೆದು ತನ್ನ ಗಂಡನ ಬಾಯಿಯ ಹತ್ತಿರ ಚಾಚಿದರು. ಖಂಡಿತ ನಾನು ಊಟ ಮಾಡದಿದ್ದರೆ ನೀವು ಊಟ ಮಾಡಿರುವುದಿಲ್ಲ. ಮೊದಲು ಇದನ್ನ ತಿನ್ನಿ ಎಂದು ಅವರಿಗೆ ಉಣ್ಣಿಸಲು ಹೆಂಡತಿಯ ಪ್ರೀತಿಯನ್ನ ಕಂಡು ಸಣ್ಣದಾಗಿ ಮುಗುಳ್ನಕ್ಕರು. ಅದನ್ನು ಮನಸ್ಸಿನಲ್ಲಿ ತೃಪ್ತಿಯಿಂದ ಸ್ವೀಕರಿಸಿದರು. ಈ ವಯಸ್ಸಿನಲ್ಲೂ ಇಷ್ಟೊಂದು ಅನ್ಯೋನ್ಯವಾಗಿ ಪ್ರೀತಿ ವಾತ್ಸಲ್ಯದಿಂದ ಇರುವ ವಾಸುದೇವನ್ ಮತ್ತೆ ಆದವಿ ದಂಪತಿಗಳನ್ನ ಕಂಡು ಅಲ್ಲಿದ್ದ ಕೆಲಸದವರಿಗೂ ಕೂಡ ಮನಸ್ಸು ತುಂಬಿ ಹೋಯಿತು. ಆದವಿಯನ್ನು ಪ್ರೀತಿಸಿ ಮದುವೆಯಾಗಿದ್ದರು ವಾಸುದೇವನ್. ಅವರ ಪ್ರೀತಿಗೆ ಸಾಕ್ಷಿಯಾಗಿ ಅವರ 2ನೇ ವರ್ಷದ ವೈವಾಹಿಕ ಜೀವನದಲ್ಲಿ ಅವಳಿ ಹೆಣ್ಣು ಮಕ್ಕಳನ್ನ ಎತ್ತರು ಆದವಿ. ಮಕ್ಕಳು ಹುಟ್ಟಿದ ನಂತರ ತನ್ನ ಹೆಂಡತಿಯನ್ನ ಕಣ್ಣಿನ ರೆಪ್ಪೆಯಂತೆ ನೋಡಿಕೊಂಡ ವಾಸುದೇವನ್ ತನ್ನ ಮಕ್ಕಳನ್ನ ಹೆಂಡತಿಯ ಜೊತೆ ಸೇರಿ ನಲ್ಮೆಯ ರೀತಿಯಲ್ಲಿ ಬೆಳೆಸಲು ತೊಡಗಿದರು. ಹುಟ್ಟಿದಾಗಿನಿಂದಲೇ ಹರ್ಷಿಕಾ ತನ್ನ ತಾಯಿಯ ತರಹ ಶಾಂತ ಹಾಗೂ ಹೆದರುವ ಸ್ವಭಾವದವಳಾಗಿದ್ದರೆ, ವೃಷಿಕಾಳು ಅವಳ ಗುಣಕ್ಕೆ ತದ್ವಿರುದ್ಧವಾಗಿ ತನ್ನ ತಂದೆಯ ಗಾಂಭೀರ್ಯ, ವೀರತನ, ಧೈರ್ಯ ಎಲ್ಲವನ್ನ ಕೊಂಡು ಹುಟ್ಟಿದ್ದಳು. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಹರ್ಷಿಕಾ ಹೆದರುವಾಗ ಅದನ್ನು ಧೈರ್ಯದಿಂದ ಮಾಡಿ ಮುಗಿಸುತ್ತಿದ್ದಳು ವೃಷಿಕಾ. ಹಾಗೆ ಇರುವಾಗಲೇ ತನ್ನ ಕಾಲೇಜಿನ ಪದವಿ, ಬ್ಯಾಚುಲರ್ ಡಿಗ್ರಿ ಶಿಕ್ಷಣವನ್ನ ಅತ್ಯಂತ ದೊಡ್ಡ ಯೂನಿವರ್ಸಿಟಿಯಲ್ಲಿ ಮುಗಿಸಿದ ವೃಷಿಕಾ ತನ್ನ ತಂದೆಯ ಹತ್ತಿರ ಬಂದು ನಿಂತಳು. ನನಗೆ ನಿಮ್ಮ ಜೊತೆ ನಿಮ್ಮ ನೆರಳಿನಲ್ಲಿ ಇರುವುದು ಇಷ್ಟವಿಲ್ಲ ಅಪ್ಪ. ಆದ್ದರಿಂದ ಇನ್ನು ನನ್ನ ಜೀವನವನ್ನ ನಾನೇ ಬದುಕಲಿದ್ದೇನೆ. ಯಾರ ಆಸರೆಯೂ ಇಲ್ಲದೆ ನಾನು ಬದುಕಲು ಆಗಬೇಕು ಎಂದುಕೊಂಡಿದ್ದೇನೆ. ಅದರಿಂದ ನಾನು ಮುಂದಿನ ಡಿಗ್ರಿಯನ್ನ ದೆಹಲಿಗೆ ಹೋಗಿ ಓದೋಣ ಎಂದುಕೊಂಡಿದ್ದೇನೆ ಅಪ್ಪ ಎಂದು ಅವಳು ಹೇಳಿದಳು. ಅದನ್ನ ಕೇಳಿ ಬೆಚ್ಚಿಬಿದ್ದ ಆದವಿ, ವೃಷಿ, ಏನ್ ಮಾತನಾಡ್ತಿದ್ದೀಯಾ ನೀನು? ಸ್ವಲ್ಪ ಬೆಳೆದ ತಕ್ಷಣವೇ ಅಹಂಕಾರ ಹೆಚ್ಚಾಗಿ ಹೋಯ್ತಾ ನಿನಗೆ? ನಿನ್ನ ಅಪ್ಪನ ಮುಂದೆ ಹೀಗೆ ನಿಂತು ಮಾತನಾಡಲು ನಿನಗೆ ಯಾರ್ ಧೈರ್ಯ ಕೊಟ್ಟಿದ್ದು ಎಂದು ಆದವಿ ಕೋಪದಿಂದ ಅವಳನ್ನ ಕೇಳಲು, ವೃಷಿಕಾಳು ತನ್ನ ತಾಯಿಯನ್ನ ದೃಢವಾದ ಒಂದು ದೃಷ್ಟಿಯಿಂದ ನೋಡಿದಳು. ಹೆಣ್ಣು ಮಕ್ಕಳಿಗೆ ಧೈರ್ಯವಾಗಿ ಬದುಕುವುದನ್ನ ಕಲಿಸಿಕೊಡಬೇಕಾದಿದ್ದು ಅವರ ಹೆತ್ತವರೇ ಅಪ್ಪ ಅಮ್ಮ. ಅಪ್ಪ ನನ್ನನ್ನು ಇಲ್ಲಿಯವರೆಗೆ ಧೈರ್ಯವಂತ ಹುಡುಗಿಯಾಗಿಯೇ ಬೆಳೆಸಿದ್ದಾರೆ. ಇವತ್ತು ನಾನು ಯಾವ ಮಟ್ಟಿಗೆ ಧೈರ್ಯವಾಗಿದ್ದೇನೆ ಎಂಬುದನ್ನು ಅವರಿಗೆ ಸಾಬೀತುಪಡಿಸಲು ನಾನು ಆಸೆ ಪಡುತ್ತಿದ್ದೇನೆ. ಅದಕ್ಕಾಗಿಯೇ ನಾನು ಹೋಗಿ ಒಂಟಿಯಾಗಿ ಬದುಕಬೇಕು ಎಂದುಕೊಂಡಿದ್ದೇನೆ ಎಂದು ತನ್ನ ತಾಯಿಗೆ ವಿವರಣೆ ನೀಡಿದ ವೃಷಿಕಾ ತನ್ನ ತಂದೆಯ ಕಡೆಗೆ ತಿರುಗಿ ಅವರು ಏನು ಉತ್ತರ ಹೇಳುವವರು ಎಂದು ಅವರನ್ನ ನೋಡುತ್ತಾ ನಿಂತಿದ್ದಳು. ತನ್ನ ಮಗಳ ಮಾತು ವಾಸುದೇವನಿಗೆ ಮನಸ್ಸು ತುಂಬಿ ತಂದಿತು. ಅವರ ಹತ್ತಿರ ಹೋದವರು ಅವಳ ತಲೆಯನ್ನ ಸವರಿ, ನೀನು ಆಸೆ ಪಡುವಂತೆಯೇ ನೀನು ಒಂಟಿಯಾಗಿ ಇರಬಹುದು ವೃಷಿ. ಅಪ್ಪ ನಿನ್ನನ್ನು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡುವುದಿಲ್ಲ ಮಗಳೇ. ಆದರೆ ಖಂಡಿತ ನೀನು ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು. ನಿನಗೆ ಪ್ರತಿದಿನ ನಮಗೆ ಕಾಲ್ ಮಾಡಲು ಸಾಧ್ಯವಾಗದಿದ್ದರೂ 2 ದಿನಕ್ಕೊಮ್ಮೆಯಾದರೂ ಕಾಲ್ ಮಾಡಿ ನಮ್ಮ ನಂತರ ಮಾತನಾಡಿದರೆ ಮಾತ್ರವೇ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಿನಗೆ ಇದು ಸಾಧ್ಯವೇ ಎಂದು ಆಜ್ಞೆಯಾಗಿ ಅಲ್ಲದೆ ವಿನಂತಿಯಾಗಿ ತನ್ನ ಮಗಳಲ್ಲಿ ಕೇಳಿದರು ವಾಸುದೇವನ್. ಅವರ ಮನೆಯಲ್ಲಿ ಅವರ ಹೆಂಡತಿ ಮತ್ತು ಮಗಳ ಹತ್ತಿರ ಮಾತ್ರವೇ. ಹೊರಗೆ ಬಿಸ್ನೆಸ್ ಜಗತ್ತಿನಲ್ಲಿ ಎಲ್ಲರಿಗೂ ಸಿಂಹ ಸ್ವಪ್ನವಾಗಿ ವಿರಾಜಿಸುವ ವಾಸುದೇವನ್ ಮನೆಯಲ್ಲಿ ಮಾತ್ರ ಅನ್ಯೋನ್ಯವಾಗಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಬಾಳುತ್ತಿದ್ದರು. ತನ್ನ ತಾಯಿಯ ಹತ್ತಿರ ನಿಂತಿದ್ದ ಹರ್ಷಿಕಾಗೆ ಇದನ್ನು ಕೇಳುವಾಗಲೇ ಕಣ್ಣೀರು ಹರಿಯಿತು. ಅವಳ ಕಣ್ಣುಗಳಿಂದ ತನ್ನ ತಂಗಿ ಇನ್ನು ತನ್ನೊಂದಿಗೆ ಇರುವುದಿಲ್ಲವೇ ಎಂಬ ಹಂಬಲ ಅವಳ ಕಣ್ಣುಗಳಲ್ಲಿ ತಿಳಿಯಿತು. ಅವಳನ್ನು ನೋಡುತ್ತಲೇ ತನ್ನ ತಂದೆಯ ಕಡೆಗೆ ತಿರುಗಿದ ವೃಷಿಕಾ, ಖಂಡಿತ ನೀವು ಹೇಳಿದ್ದನ್ನ ನಾನು ಮಾಡುತ್ತೇನೆ ಅಪ್ಪ. ಇದಕ್ಕೆ ನೀವು ನನ್ನ ಹತ್ತಿರ ರಿಕ್ವೆಸ್ಟ್ ಮಾಡಬೇಕಾದ ಅಗತ್ಯವಿಲ್ಲ. ಆರ್ಡರ್ ಮಾಡಬಹುದು. ಬಿಕಾಸ್ ನೀವು ನನ್ನ ಅಪ್ಪ, ನಾನು ನಿಮ್ಮ ಮಗಳು. ನೀವು ಎನ್ನುವುದನ್ನು ಹೇಳಿದರೂ ಅದನ್ನು ನಾನು ಖಂಡಿತ ಮಾಡುತ್ತೇನೆ ಎಂದು ಅವರನ್ನು ಬಿಗಿದಪ್ಪಿಕೊಂಡಳು ವೃಷಿಕಾ. ಹರ್ಷಿಕಾ ಇದೆಲ್ಲವನ್ನ ಹಂಬಲದಿಂದ ನೋಡುತ್ತಿರಲು ಹರ್ಷಿಕಾವನ್ನ ನೋಡಿ ತಂದೆಯ ಅಪ್ಪುಗೆಯಲ್ಲಿದ್ದಂತೆಯೇ ಅವಳ ಕಡೆಗೆ ಕೈಯನ್ನು ಚಾಚಿದಳು ವೃಷಿ. ಅದಕ್ಕೆ ಕಣ್ಣೀರಿನಿಂದ ವೇಗವಾಗಿ ಅವರ ಹತ್ತಿರ ಓಡಿ ಹೋದಳು. ತಂದೆಯೊಂದಿಗೆ ಸೇರಿ ವೃಷಿಯನ್ನ ಅಪ್ಪಿಕೊಂಡು ಅತ್ತ ಬಿಟ್ಟಳು. ವೃಷಿ, ಹೋಗಬೇಡವೇ? ನೀನಿಲ್ಲದೆ ನಾನು ಮಾತ್ರ ಹೇಗೆ ಇಲ್ಲಿ ಇರಲಿ? ಸಣ್ಣ ವಯಸ್ಸಿನಿಂದಲೇ ನಿನ್ನ ಜೊತೆ ಇದ್ದು ರೂಢಿಯಾಗಿದೆ. ನಿನ್ನನ್ನು ಬಿಟ್ಟು ಹೋಗಬೇಡ ಎಂದು ಅವಳು ತನ್ನ ಕಿಂಕಿಣಿ ಧ್ವನಿಯಲ್ಲಿ ವೃಷಿಕಾಳ ಹತ್ತಿರ ಬೇಡಿಕೊಂಡಳು. ಅವಳ ಕೆನ್ನೆಯನ್ನ ಚಿವುಟುತ್ತಾ ವೃಷಿ, ಲಿಸನ್ ಹರ್ಷಿ, ನಾನು ಮಾತ್ರ ಧೈರ್ಯವಾಗಿದ್ದರೆ ಸಾಲದು ಹರ್ಷಿ. ನೀನು ಇನ್ನು ಒಂಟಿಯಾಗಿ ಇದ್ದು ಧೈರ್ಯವಾಗಿ ಇರಲು ಕಲಿತುಕೋ. ನಿನ್ನ ಜೊತೆ ಇಲ್ಲಿ ಅಪ್ಪ ಮತ್ತು ಅಮ್ಮ ಇರ್ತಾರೆ.
ನಾನು ಸಣ್ಣ ವಯಸ್ಸಿನಿಂದಲೇ ಹೀಗೆ ಬೆಳೆದಿದ್ದರಿಂದ ನನಗೆ ಯಾವುದೇ ಕಷ್ಟ ತಿಳಿಯುತ್ತಿಲ್ಲ. ಆದರೆ ನೀನು ಇನ್ನೂ ಬದಲಾಗಬೇಕು. ಯಾವುದಕ್ಕೆ ತಗೊಂಡರೂ ಹೆದರುವುದನ್ನು ನಿಲ್ಲಿಸಿಬಿಟ್ಟು ಎಲ್ಲವನ್ನ ಧೈರ್ಯವಾಗಿ ಫೇಸ್ ಮಾಡು. ನಿನಗೆ ಸಪೋರ್ಟಾಗಿ ಖಂಡಿತ ಅಪ್ಪ ಮತ್ತು ಅಮ್ಮ ಇರ್ತಾರೆ ಎಂದು ತನ್ನ ಅಕ್ಕನಿಗೆ ಬುದ್ಧಿವಾದ ಹೇಳಿದಳು ವೃಷಿಕ. ಮನಸ್ಸಿ ಇಲ್ಲದಿದ್ದರೂ ಅದನ್ನು ಒಪ್ಪಿಕೊಂಡು ಸರಿಯಾಗಿ ತಲೆಯಾಡಿಸಿದಳು. 2 ದಿನಗಳಲ್ಲಿ ಅವರಿಂದ ಬೀಳ್ಕೊಡೆದು ದೆಹಲಿಯ ಕಡೆಗೆ ತನ್ನ ಪಯಣವನ್ನು ಪ್ರಾರಂಭಿಸಿದಳು ವೃಷಿಕ. ಅದರ ನಂತರ ಅವಳು ತಿರುಗಿ ಇಲ್ಲಿಗೆ ಬಂದಿದ್ದೇ ಹರ್ಷಿಕಾಳ ಮದುವೆ ಎಂದು ತಿಳಿದ ನಂತರವೇ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.